ಏನ ಪಾರ್ವತಿ, ಇಷ್ಟು ಲೆಕ್ಕ ಲೆಕ್ಕ ಅಂತ ಇದೆಯಾ? ಯಾರ ನಿನ್ನ ನೋಡಕ್ ಬಂದಂತ ನಿನ್ನೆ ಹುಡುಗ ಚಲೋ ಅದಾನ? ಹಾ ಹುಡುಗ ಏನೋ ಚಲೋ ಅದನ್ಲಿ. ಹೌದು, ಈ ವಿಷಯ ನಿಂಗೆ ಗೊತ್ತಾಯ್ತು? ಹಿಂದೇನು ಗೊತ್ತಾಗ? ನಿಮ್ಮ ತಂಗಿ ಬೆಟ್ಟಾಗಿದ್ಲಲ್ಲಿ ನೀರಿನ ಕಡೆ, ಅವಾಗ ಹೇಳಿದ್ಲು ಅಕ್ಕ ನೋಡಕ್ ಬಂದಿದ್ರು ಅಂತ. ಹ್ಞೂನ್ಲೇಪ್ಪ, ಹುಡುಗ ಏನೋ ಚಲೋ ಅದಾನ, ಆದ್ರೆ ನನಗೆ ಒಲ್ಲಂತ ಮದುವೆ ಅಕ್ಕ. ಮತ್ತೆ ಇಂಥ ಹುಡುಗಿ ಬಿಟ್ಟು ಮತ್ತೆ ಯಾರು ಮದುವೆ ಅಕ್ಕನಂತವ? ನಮ್ಮ ತಂಗಿನ ಮದುವೆ ಅಕ್ಕನಂತಲೇಪ್ಪ. ಏನಾರು ಹುಚ್ಚು ನನ್ನ ಮಗನ, ಇಂಥ ಹುಡುಗಿ ಬಿಟ್ಟು ಹೋಲ್ ಬಿಡು. ಏನು ಮಾಡೋಕ್ಕಾಗತ್ತ, ನೀನು ಹಣೆ ಬಾರ್ದಾಗಿದ್ದಂಗೆ ಆಗತ್ತೆ ಬಿಡ್ಲಿ. ಯಾಕೆ ತಲೆ ಕೆಲ್ಸ್ಕೊಂತಿ? ನಡಿ ಹೋಗೋಣ, ಕೆಲಸದವು. ಆಮೇಲೆ ನಾನೇ ಬಂದು ನೋಡ್ಕೊಂಡು ಹೋಗಂತೇನೆ ಅಲ್ಲೇ ಇರತ್ತಾನೆ. ನಮ್ಮಪ್ಪ ಹೇಳ್ತೀನಿ ಬೇಡ ಬೇಡ ಅಂತಂದ್ರೆ ಮತ್ತೆ ಕಣ್ಣು ಹುಡ್ಕೊಂಡು ಬರ್ತಾನೆ ನಮ್ಮಪ್ಪ. ಹೌದ್ಲಿ, ಮತ್ತೆ ಮಗಳನ್ನ ಮದುವೆ ಮಾಡೋದು ಅಪ್ಪನ ಜವಾಬ್ದಾರಿ. ಅದಕ್ಕೋಸ್ಕರ ಅಪ್ಪ ಹಂಗೆ ಇದು ಮಾಡ್ತಾರೆ ಬಿಡು. ಅದಕ್ಕೆ ಯಾಕೆ ತಲೆ ಕೆಲ್ಸ್ಕೊಂತೀವಿ ಬಿಡು. ಇವನಲ್ದ ಇನ್ನೊಂದು ಹಂಗಂತೀಯ? ಸುಮ್ಮನೆ ನಮ್ಮ ತಂಗಿನ ಮದುವೆ ಮಾಡಿಸ್ಬಿಡಣ್ಣ ಹುಡುಗಗ. ಅಯ್ಯೋ ಹುಚ್ಚಿ, ಆಮೇಲೆ ಜನ ಅನ್ಕೊಂತಾರ ತಂಗಿನ ಮದುವೆ ಮಾಡ್ಯಾರ, ಹುಡುಗಿಗೆ ದೊಡ್ಡ ಹುಡುಗಿಗೆ ಏನಾರ ಪಾರ್ಟ್ ಐತೆ, ಏನೋ ಸಮಸ್ಯೆ ಐತೆ, ಏನು ಐಕ್ಯೂಬ್ ಐತೆ, ಏನು ಸುಡುಗಾಡೈತೆ ಏನು ಅಂತ. ನಮ್ಗೆ ಗೊತ್ತಲ್ಲ, ಹಳ್ಳಿ ಜನ ಹೆಂಗೆ ಬೇಕಾದಂಗೆ ಮಾತಾಡ್ಕೊತಾರ. ಲೇ ಸುಮ್ಮನಿರ್ಲೇಪ, ಇನ್ನ ಪಾಪ ಚಿಕ್ಕವಳು ಶಿಲ್ಪ, ಆಮೇಲೆ ನಡೀತೈತಿ ಅವಳ ಮದುವೆ ಮಾಡಕ್ಕೆ. ಹಾಂ ಹಂಗಂತೀಯ? ನೋಡ್ಲೆ ಪಾಡು, ನಿಂದು ಏನೈತಿ? ಓದಬೇಕು ಅನ್ನೋದೈತಿ, ಓದ್ಕೊಂಡು ದೊಡ್ಡ ಹುದ್ದೆ ತೊಗೋಬೇಕು, ಏನೋ ಒಂದು ಮಾಡ್ಬೇಕು ಅನ್ನೋದೈತಿಲ್ಲ ಬಿಡು. ಮತ್ತೆ ಇದಕ್ಕೆ ಚಿಂತೆ ಮಾಡ್ತಿದ್ದಿ? ಬಂದು ಗಂಡು ಚಂದ ಇದ್ನಂದ್ರೆ ಅವನ ಒಪ್ಕೊಂಡಂದ್ರೆ ಹ್ಞೂ ಅಂತ ಒಪ್ಕೋ, ನಿನಗೆ ಇಷ್ಟ ಆತಂದ್ರೆ. ಅದನ್ನ ಬಿಟ್ಟು ಸುಮ್ಮನೆ ತಲೆ ಕೆಡ್ಸ್ಕೊಂಡ್ರೆ ಏನು ಉಪಯೋಗ ಇಲ್ಲ. ನಿಮ್ಮ ಅಪ್ಪನ ಆಸೆ ಹಂಗೆ, ಯಾರು ಬಂದು ನೋಡ್ಕೊಂಡು ಹೋಲ್ಬಿಡು. ಏನು ಮಾಡೋಕ್ಕಾಗತ್ತೆ? ಹೆಣ್ಣಿದ್ದ ಮನೆಗೆ 10 ಮಂದಿ ಬರೋರವ, ಅದಕ್ಕೋಸ್ಕರ ತಲೆ ಕೆಡ್ಸ್ಕೊಳಕ್ಕಾಗತ್ತಾನ? ನಡಿ ಹೋಗೋಣ, ಕೆಲಸ ಐತಿಂದ. ಅಲ್ಲಿ ಸ್ವಲ್ಪ ಹೋಗ್ಬಿಟ್ಟು ಕಿವ್ಯಾನು ಆಮೇಲೆ ಟಿಕ್ಕಳಿ ತೊಗೊಂಬರ ನಡಿಲೇ. ಖಾಲಿ ಆಗ್ಬಿಟ್ಟವಲ್ಲೆಪ್ಪ, ನೋಡು ಹನಿ ಮೇಲೆ ಹಚ್ಕೊಂಡೇ ಇಲ್ಲ. ಹಂಗೆ ರಿಬ್ಬನ್ ತೊಗೊಂಬರೋಣ, ನಡೀಲಿ ಹೋಗೋಣ. ಅಕ್ಕ, ನಾನು ಬಿಟ್ಟು ಹೋಗ್ತಾ ಇದ್ರಲ್ಲ, ನಾನು ಬರ್ತೀನಿ. ನಾನು ಟಿಕ್ಕಳಿ ಬಳೆ ಆಮೇಲೆ ರಿಬ್ಬನ್ನು ಕ್ಲಿಪ್ಪು ಎಲ್ಲ ತೊಗೋಬೇಕು. ನಾನು ಬರ್ತೀನಿ ಅಕ್ಕ. ಅಯ್ಯೋ ಬಾರವಾ ಬಾ, ಯಾರು ಬೇಡ ಅಂದರು. ನೀನು ಕರೆಯಂತ ಅನ್ಕೊತಿದ್ದೆ, ಅಷ್ಟೊಳಗೆ ನೀನೇ ಬಂದೆ ನೋಡ್ಲಿ. ಬಾ ಹೋಗೋಣ ಬಾ. ಹೌದು, ಅವ್ವ ಏನು ಮಾಡತ್ತ? ಅಡುಗೆ ಮಾಡಬೇಡ ಅಂತ ಹೇಳ್ಬೇಕಿಲ್ಲ, ನಾ ಬಂದು ಮಾಡ್ತಿದ್ದೆ. ಪಾಪ ಬಿಸ್ಲಾಗ ಏನು ಮಾಡ್ತೈತಿ ಅವ್ವ ಅಡುಗೆನ? ನನ್ನ ಅಕ್ಕ ಅಂದರೆ ಮುದ್ದಕ್ಕ ಕಣೆ ನೀನು. ಅವ್ವ ಆಲ್ರೆಡಿ ಅಡುಗೆ ಮಾಡಿಟ್ಬಿಟ್ಟಾಳ, ಅಡುಗೆ ಹೋಗಿತ್ತೇನಂದ್ಲು. ನಾನು ಬೇಡ, ನಾನು ಅಕ್ಕ ಬಂದು ಅಡುಗೆ ಹೋಗಿತೀವಿ ಅಂತ ಹೇಳೇನು ಬಿಡಕ್ಕ. ಹೌದಾ? ನನ್ನ ಮುದ್ದು ತಂಗಿ ನೋಡಿ ನೀನು. ಬಾ ಹೋಗೋಣ ಬಾ. ಏನ್ವಾ ಪರವ, ಹಂಗ ಮದುವೆ ಹೆಣ್ಣಿನ ಕಡೆ ಉಕ್ಕಿ ಕಾಣತೈತಿ ಏನು? ನಿನ್ನೇನ ಹುಡುಗ ಬಂದಂತ ಒಪ್ಕೊಂಡ್ ನಾನು. ಯಾವಾಗ ಮದುವೆ? ಹ್ಞೂ ಅಮ್ಮ, ಬಂದಿದ್ದ ಹುಡುಗ ನೋಡಕ. ನಮ್ಮಕ್ಕಗ ಅವನು ಇಷ್ಟ ಆಗ್ಲಿಲ್ಲ ಬಿಡು, ಅಂತ ಮಸಡಿಗಿತ್ತು ಆ ಹುಡುಗ. ಅದಕ್ಕೆ ನಮ್ಮಕ್ಕನ ರಿಜೆಕ್ಟ್ ಮಾಡ್ಬಿಟ್ಲ ಆ ಹುಡುಗನ. ಹಾ, ನಿಮ್ಮಕ್ಕ ಮಾಡಿದ್ಲು ಏನ? ಆ ಹುಡುಗನ ರಿಜೆಕ್ಟ್ ಮಾಡ್ಬಿಟ್ಟು ಹೋದ್ನ. ಯಾಕೆ ಮುದುಕಿ ಎಡಕ್ಕೆದ್ದೀಯ ಬಲಕ್ಕೆದ್ದೀಯ? ಯಾಕ ಹೆಂಗೆ ಕಾಣಿಸಕತೈತಿ? ಏನು ಎರಡು ಕಣ್ಣು ಕಾಣಿಸೋಲ್ಲನು? ಎರಡೆರಡು ಚಸ್ಮಾ ಹಾಕ್ಕೊಂಡ್ರನ ಏನು ಕಣ್ಣು ಗುಡ್ಡಿನ ಕಿತ್ತು ಹಾಕ್ಲೆ? ಬಾಯಿ ಮುಚ್ಕೊಂಡು ಹೋಗಬೇ. ಯಾಕ್ಲೆ ಕೆಂಪರಿಂಗರ ಮುಖದೋಳ? ನಾ ಏನು ನಿನಗಂಜನ ಪಾರವು ಕೇಳಾಕತ್ತೀನಿ. ಪಾರವ ಹೇಳು, ಏನಂದ ನಿನ್ನ ಹುಡುಗ? ಒಪ್ಕೊಂಡ ನನ್ನ ಮದುವೆಯಾಗ? ಯಮ್ಮ ಅಕ್ಕನೇನು ಕೇಳ್ತಿ? ನನ್ನ ಕೇಳು, ನಾನು ಹೇಳ್ತೀನಿ. ಹುಡುಗ ಒಪ್ಕೊಂಡ, ನಮ್ಗೆ ಇಷ್ಟ ಆಗಲಿಲ್ಲ. ಬ್ಯಾಡಲೇ ಹುಚ್ಚುಳೆ ಮಗನ, ನಿನ್ನಂತ ಗಂಡು 108 ಸಿಗ್ತಾರ, ನಮ್ಮಂತ ಹುಡುಗಿ ನಿನಗೆ ಸಿಗಂಗಿಲ್ಲ, ಹೊರಟು ಹೋಗು ಅಂತ ಅವಂಗ ಒದ್ದು ಕಳ್ಸೇವಿ. ಏನಂತೀವಾಗ? ಏನಾರ ಅವ್ರಿಗೂ ಹೋಗಿ ಹೇಳ್ತೀನ? ಏನು ಕಾಲು ಮುಕ್ಕೊಂಡು ಬಾರೆ ಯಪ್ಪ ನಮ್ಮ ಪಾರವನ್ನ ಮದುವೆ ಆಗಿ ಬಾರೆ ಯಪ್ಪ ಅಂತ ಹೇಳಿ ಕರ್ಕೊಂಡ್ಬರ್ತೀನ? ಮುಚ್ಕೊಂಡು ಹೋಗ್ಬೇ ಮುದುಕಿ, ಮಾತಾಡಕ್ ಬರ್ತಾವ ಇಲ್ಲಿ. ಚುಮಟಿಗೆ ಮುಗ್ ನೋಡ, ಏನು ದೊಡ್ಡದಾಗ ಹರಳಾಕತಿ? ಯಾಕ ಕೇಳ್ಬಾರ್ತಿತ್ತಾನೆ? ಕೇಳಿ ತಪ್ಪಾಯ್ತಾನ? ನಾ ಕೇಳಕ್ಕೆ ನೋಡು. ಏನಿವಾಗ ನಿಮ್ಮ ಅಕ್ಕನ ಇದ್ ಮುಂದೆ ಯಾರು ನೋಡಕ್ ಬಂದ್ರು ಮದುವೆ ಆಗಲ್ಲ. ಏನಂತೀ? ಕಾಲನ್ ತಗೊಂಡು ಹೊಡಿತೀನಿ ಅಂತೀನಿ, ನೀ ಹೆಂಗಂತೀ? ಆಟಾಚ ಮೂರು ಮುದುಕಿ ಬೇ, 3 ಕತ್ತಿ ವಯಸ್ಸಾಗೈತಿ, ಹೆಂಗ್ ಮಾತಾಡ್ಬೇಕಂತಂದ್ರೆ ನಿಮ್ಮಪ್ಪ ನಿಮ್ಮವ್ವ ಯಾಕ ನಿನ್ನ ಗಂಡು ಹೇಳ್ಕೊಟ್ಟಿಲ್ಲ? ನಿನ್ ಜನ್ಮಕ್ಕ ಯಾವ್ದ ಹುಡುಗಿಗೆ ಮದುವೆ ಆಗಿಲ್ಲ ಅಂತಂದ್ರ ಪಿಟ್ಟಿಂಗ್ ಇಡಕ್ ಬರ್ತಾಳ ಈ ಪಿಟ್ಟಿಂಗ್ ಮುದಿವಿ. ಯಾಕ ನೀನೇ ಬೇಜಾರು ಮಾಡ್ಕೊಂಡಿ? ಇಂಥ ಮದುವೆಗಳು ಸುಮಾರು ಇರ್ತಾವು, ಅವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಹಂಗ ಕಸಬರ್ಗಿ ಮುಂಡಿ ತಗೊಂಡು ಕಾಲನ್ ಚಿಪ್ಲಿ ತಗೊಂಡು ಮಾತಾಡೋ ಬಾಯಾಗಿ ಇಟ್ಬಿಟ್ಟು ಮುಂದೆ ಹೋಗ್ತಾ ಇರ್ಬೇಕು ನಮ್ಮ ದಾರಿ ನೋಡ್ಕೊಂಡು. ಇಂಥವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಕ್ಕ.
ಹೌದಿಲ್ಲ ಶಿಲ್ಪ, ಹೌದು, ಇದು ಮಾತ್ರ ನಿಜ ನೋಡು. ಇಂಥವನ್ನ ಕಾಲಲ್ಲಿ ತುಳಿದ್ಬಿಟ್ಟು ಮುಂದೆ ಹೋಗ್ಬೇಕು. ಬೇ ಮುದುಕಿ, ಹೋಗ್ ಮುಂದೆ, ಕೆಲಸ ಇದ್ರೆ ನೋಡ್ಕೊ ಹೋಗ್. ಇನ್ನೊಬ್ಬರ ಮನೆಯೊಳಗೆ ಏನಾಗೈತೆ ಅಂತ ಬಗ್ಗಿ ಇನಿಕ್ ಹಾಕೋದನ್ನ ಬಿಡುವೇ ಮೊದ್ಲು. ಹೋಗ್, ದೊಡ್ಡೊಳಾಗಿದಿ, ದೊಡ್ಡಕ್ಕಾಗಿರಿ. ಕೂದ್ಲ ಬೆಳ್ಳಗಾದ್ರೆ ಅಷ್ಟಲ್ಲ, ತಲೆಯಾಗ ಬುದ್ಧಿನೂ ಬೆಳೆದಿರ್ಬೇಕು. ಏ ಪಾರು, ನೀನೊಬ್ಳು ಇವಳು ಮದುವೆ ಮಾತು ಕೇಳ್ಕೊಂಡು ಅಂತ ಅಳೋದನ್ನ ಬಿಟ್ಟು ನಡಿ ಹೋಗೋಣ, ಎಂಜಾಯ್ ಮಾಡೋಣ, ಬಾ ಹೋಗೋಣ. ಇಂಥ ಮುದುಕಿಯರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳೋದು ಜಾಯಮಾನ ನಮ್ಮ ಪಾರುಂದಲ್ಲ ಅಲ್ವಾ ಪಾರು? ಬಾ ಹೋಗೋಣ. ಏ ಬಾಲೆ ಯಾಕ? ಇಂಥ ಸೊಕ್ಕು, ಇಂಥ ಕೊಬ್ಬು, ಎದುರು ಅಹಂಕಾರ ಇರೋದಕ್ಕನ ನಿಮ್ಮಕ್ಕನ ಯಾವ ಗಂಡು ಬಂದ್ರು ಒಪ್ಪಲಾರ್ದನ ಸುಮ್ಮನೆ ಹೋಗ್ತಾ ಇರೋದು, ಗೊತ್ತನಾ ಚಿಮುಟಿಗೆ ಮುಗುನೋಳ? ಅಕ್ಕ, ಇಂಥ ಬೊಗಳ ನಾಯಿಗಳಿಗೆ ತಲೆ ಕೆಡಿಸ್ಕೊಂಡ್ ಹೋಗ್ಬಾರ್ದು. ಬೊಗಳು ಭೋ ಭೋ ಭೋ, ಬೊಗಳು ಭೋ 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 ಅಂತ ಬೊಗಳ್ತಾ ಇರ್ತಾವಲ್ಲ, ಅವು ಕಲ್ಲು ತಗೊಂಡು ಟಣ್ ಅಂತ ಅವು ತಲೆಗೆ ಹೊಡಿಬೇಕು. ಅದನ್ನ ಬಿಟ್ಟು ಮುಖ ಸೊಪ್ಪು ಮಾಡ್ಕೊಳೋದಲ್ಲ ಅಕ್ಕ. ಏ ಬಾಕ, ಇಂಥ ನಾಯಿಗಳು, ಹುಚ್ಚ ನಾಯಿಗಳು ಬಹಳ ಜನ ಇರ್ತಾರ. ಇಂಥ ಮುದುವಿಗಳ ಮಾತಿಗೆ ತಲೆ ಕೆಡಿಸ್ಕೋಬಾರ್ದಕ್ಕ. ಬಾ ನಡಿ ಹೋಗೋಣ. ಏ